ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಈಗ ಆರೋಪವನ್ನು ಎದುರಿಸ್ತಾ ಇರುವಂಥ ನಟಿ ರನ್ಯಾ ಮನೆಯಲ್ಲೂ ಕೂಡ ದುಡ್ಡು ಸಿಕ್ಕಿದೆ ಅಂತೆ. ಬಟ್ ಇದೇನು ದೊಡ್ಡ ಸಮಸ್ಯೆ ಆಗಲಿಕ್ಕಿಲ್ಲ. ಕಾರಣ ದುಡ್ಡು ಇಟ್ಕೊಳ್ಬಾರ್ದು ಅಂತ ಏನೂ ಇಲ್ವಲ್ಲ. ದುಡ್ಡು ಇಟ್ಕೊಂಡ ನಂತರವೂ ಕೂಡ ಅದು ತಪ್ಪು ಅಲ್ವಲ್ಲ. ಅದಕ್ಕೆ ಯಾಕೆ ಇಟ್ಕೊಂಡಿದ್ದೀನಿ, ಎಲ್ಲಿಂದ ಬಂತು ಅನ್ನುವಂಥ ದಾಖಲೆಯನ್ನು ಕೊಡಬೇಕು. ಸೊ ಹಾಗಾಗಿ ಈಗ ಚಿನ್ನದ ಸುಳಿಯಲ್ಲಿ ಸಿಲುಕಿರುವಂಥ ರನ್ಯಾಗೆ ಸಂಕಷ್ಟ ಅಂತಿದ್ದಾರೆ. ಅದು ಇಡಿ ಸಂಕಷ್ಟ ಅಂತ ಹೇಳಿ. ಯಾಕೆ ಅಂತಂದರೆ ಮನೆಯಲ್ಲಿ ಸಿಕ್ಕಿರುವಂಥ ದುಡ್ಡಿನ ವಿಚಾರಕ್ಕೋಸ್ಕರ. ಚಿನ್ನದ ಸುಳಿಯಲ್ಲಿ ಸಿಲುಕಿದಂಥ ರನ್ಯಾಗೆ ಸಂಕಷ್ಟ 2.67 ಕೋಟಿ ನಗದು ಮೂಲಕವಾಗಿ ಅವ್ರ ನಿವಾಸದಲ್ಲಿ ಸಿಕ್ಕಿರೋದು. ಬಟ್ ಇಷ್ಟೊಂದು ದುಡ್ಡು ಇಟ್ಕೊಳ್ಬಾರ್ದು ಅಂತ ಏನಿಲ್ವಲ್ಲ. ಎಲ್ಲಾದರೂ ಇದೆಯಾ ನಿಯಮ ಇಷ್ಟೊಂದು ದುಡ್ಡು ಇರಬಾರ್ದು ಅಂತ ಹೇಳಿ? ಇಲ್ಲ. ಬಟ್ ಈ ದುಡ್ಡು ಯಾರದ್ದು, ಹೇಗೆ, ಯಾತಕ್ಕೋಸ್ಕರ, ಮೂಲ ಏನು, ಅದು ಬಂದಿರೋದು ಹೇಗೆ, ಇದಿಷ್ಟು ಹೇಳಬೇಕು. ಅದನ್ನು ಹೇಳುತ್ತಾರೆ. ಚಿನ್ನದ ಜೊತೆಗೆ ನಗದು ಪತ್ತೆ ಬೆನ್ನಲ್ಲೇ ಇಡಿ ತನಿಖೆ. ಹಾಗೆ ನಗದು ಸಿಗೋದಾಗಿದ್ದಿದ್ರೆ ಎಷ್ಟೆಷ್ಟೋ ಅಧಿಕಾರಿಗಳು ಒಳಗಡೆ ಸಿಕ್ಕಾಕೊಳ್ಬೇಕಾಗಿತ್ತು. ಯಾರ್ಯಾರ ಮನೆಯಲ್ಲಿ ಎಷ್ಟೆಷ್ಟು ದುಡ್ಡು ಸಿಕ್ಕಾಕೊಂಡಿತ್ತು, ಅವರೆಲ್ಲ ಏನಾದರೂ, ಏನಾಗಿದೆ ಅವರಿಗೆಲ್ಲ? ಏನು ದುಡ್ಡು ಸಿಕ್ಕಿರೋದಕ್ಕೇನೂ ಆಗಲ್ಲ. ಬಟ್ ಚಿನ್ನದ ವಿಚಾರದಲ್ಲಿ ಮಾತ್ರ ಈಗ ತಗಲಾಕ್ಕೊಳ್ತಾರೆ. 15 ದಿನಗಳಲ್ಲಿ 3 ಬಾರಿ ದುಬೈ ಪ್ರವಾಸವನ್ನು ಮಾಡಿದರು. ಅಲ್ಲೆಲ್ಲೂ ಕೂಡ ತಗಲಾಕ್ಕೊಂಡಿರಲಿಲ್ಲ. 4ನೇ ಬಾರಿಗೆ ಹೋದಾಗಲೇ ತಗಲಾಕ್ಕೊಂಡಿರೋದು. ಬಟ್ ಹಾಕ್ಕೊಂಡಿರುವಂಥ ಬಟ್ಟೆನೂ 3 ಬಾರಿ ಒಂದೇ ಇರೋದು. ಇದು ಅನುಮಾನಕ್ಕೆಡೆ ಮಾಡಿಕೊಟ್ಟಿರೋದು. ಮತ್ತಷ್ಟು ನಟಿಯರಿಗೆ ಸಂಕಷ್ಟ ಫಿಕ್ಸಾ ಅಂತ ಹೇಳಿ. ಕಾರಣ ಈಗ ಎಲ್ಲರ ಮೇಲೆಯೂ ಕೂಡ ಅನುಮಾನ ಬರೋಕ್ಕೆ ಶುರುವಾಗುತ್ತೆ. ಅನುಮಾನದ ದೃಷ್ಟಿಯಿಂದ ನೋಡೋಕ್ಕೆ ಶುರು ಮಾಡ್ತಾರೆ. ದುಬೈಗೆ ಹೋದ್ರಾ ಅನುಮಾನದಿಂದ ನೋಡೋದು, ಆ ರೀತಿಯಾಗಿ ಬಂದುಬಿಡುತ್ತೆ. ರನ್ಯಾ ಜೊತೆಗೆ ಸಂಪರ್ಕದಲ್ಲಿದ್ದವರಿಗೆ ಈಗ ಢವ ಶುರುವಾಗಿದೆ. ಯಾಕೆ ಅಂತಂದರೆ ಕಾಂಟ್ಯಾಕ್ಟ್ ನೋಡ್ತಾರೆ, ಕಾಲ್ ಡೀಟೇಲ್ಸ್ಗಳನ್ನು ನೋಡ್ತಾರೆ. ಯಾರ್ಯಾರಿಗೆ ಕಾಲ್ ಮಾಡಿದರೆ, ದುಡ್ಡು ಎಲ್ಲಿಂದ ವ್ಯವಹಾರಗಳು ನಡೆದಿದೆ, ಯಾರಿಗೆ ಕಳಿಸ್ತಾ ಇದ್ರು, ಸಪ್ಲೈ ಚೈನ್ ಏನು, ಇವೆಲ್ಲ ಡೀಟೇಲ್ಸ್ ಬರುತ್ತೆ. ಆ ಡೀಟೇಲ್ ಕೂಡ ಇಲ್ಲಿದೆ ನೋಡಿ. ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ರನ್ಯಾಗೆ ಸಂಕಷ್ಟ. ನಟಿ ಫ್ಲಾಟ್ನಲ್ಲಿ ಕೋಟಿ ಸೀಸ್. ಇಡಿ ಅಧಿಕಾರಿಗಳ ಎಂಟ್ರಿ ಸಾಧ್ಯತೆ. ತಿಂಗಳಿಗೆ 4-5 ಬಾರಿ ದುಬೈ ಪ್ರವಾಸ. ಡಿಜಿಪಿ ಮಗಳು ಅಂತ ಏರ್ಪೋರ್ಟ್ನಲ್ಲೇ ರಾಜಮರ್ಯಾದೆ. ಐಷಾರಾಮಿ ಕಾರಿನಲ್ಲಿ ಓಡಾಟ. ಹೈಫೈ ಲೈಫ್ ಸ್ಟೈಲ್. ಇದು ಸ್ಯಾಂಡಲ್ವುಡ್ ನಟಿ ರನ್ಯಾ ಸ್ಟೈಲು. ನಟಿ ರನ್ಯಾ ವಿರುದ್ಧದ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಮತ್ತಷ್ಟು ಸ್ಫೋಟಕ ವಿಚಾರಗಳು ಬೆಳಕಿಗೆ ಬರ್ತಿವೆ. ನಟಿ ಫ್ಲಾಟ್ನಲ್ಲಿ ಕೋಟಿ ಹಣ, ಚಿನ್ನ ಸೀಸ್ ಆಗಿದ್ದು ಇಡಿ ವಿಚಾರಣೆಯ ಬಿಸಿ ತಟ್ಟುವ ಸಾಧ್ಯತೆ ಇದೆ. ಹೌದು, ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ನಟಿ ರನ್ಯಾಳನ್ನ ಮೊನ್ನೆ ರಾತ್ರಿ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಬಂಧಿಸಿದ ಡಿಆರ್ಐ ಅಧಿಕಾರಿಗಳು ಆಕೆ ಧರಿಸಿದ್ದ ಜಾಕೆಟ್ನಿಂದ ಬರೋಬ್ಬರಿ 14.58 ಕೆಜಿ ಚಿನ್ನಾಭರಣ ವಶಕ್ಕೆ ಪಡೆದಿದ್ರು. ಬಳಿಕ ನಟಿ ರನ್ಯಾ ಹಾಗೂ ಪತಿಯನ್ನ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು. ವಿಚಾರಣೆ ಬಳಿಕ ಲ್ಯಾವೆಲ್ಲಿ ರಸ್ತೆಯಲ್ಲಿ ರನ್ಯಾ ಫ್ಲಾಟ್ ಮೇಲೆ ದಾಳಿ ಮಾಡಿದ್ದ ಡಿಆರ್ಐ 2.67 ಕೋಟಿ ನಗದು, 2.6 ಕೆಜಿ ಚಿನ್ನಾಭರಣ ವಶಪಡಿಸಿಕೊಂಡಿದೆ. ದೊಡ್ಡ ಪ್ರಮಾಣದಲ್ಲಿ ಹಣ ಸಿಕ್ಕ ಹಿನ್ನೆಲೆ ಪ್ರಕರಣಕ್ಕೆ ಇಡಿ, ಐಟಿ ಅಧಿಕಾರಿಗಳು ಎಂಟ್ರಿಯಾಗುವ ಸಾಧ್ಯತೆಗಳಿವೆ. ಈಗಾಗಲೇ ಇಡಿ ಮತ್ತು ಐಟಿ ಅಧಿಕಾರಿಗಳಿಗೆ ಪ್ರಕರಣ ಸಂಬಂಧ ಡಿಆರ್ಐ ಅಧಿಕಾರಿಗಳು ಪತ್ರ ಬರೆದು ಮಾಹಿತಿ ನೀಡಿದ್ದಾರೆ. ನಟಿ ರನ್ಯಾರ ಬಂಧನದ ಬಳಿಕ ಡಿಆರ್ಐ ಅಧಿಕಾರಿಗಳು ಸರಿಸುಮಾರು 17 ಕೋಟಿ ಮೌಲ್ಯದ ನಗದು ಮತ್ತು ಚಿನ್ನಾಭರಣಗಳನ್ನು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಂದರೆ ವಿಮಾನ ನಿಲ್ದಾಣದಲ್ಲಿ 14.2 ಕೆಜಿಯಷ್ಟು ಚಿನ್ನದ ಗಟ್ಟಿಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಆಕೆಯ ಮನೆಯ ಮೇಲೆ ದಾಳಿ ಮಾಡಿದಂಥ ಡಿಆರ್ಐ ಅಧಿಕಾರಿಗಳು 2,67,00,000 ನಗದು ಜೊತೆಗೆ ಮತ್ತೆ 2,06,00,000 ಮೌಲ್ಯದ ಚಿನ್ನಾಭರಣಗಳನ್ನು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಮೂಲಕ 17 ಕೋಟಿಯ ಚಿನ್ನಾಭರಣ ಮತ್ತು ನಗದನ್ನು ವಶಕ್ಕೆ ಪಡ್ಕೊಂಡಿದ್ದೀವಿ ಅಂತೇಳಿ ಡಿಆರ್ಐ ಅಧಿಕಾರಿಗಳು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆಯನ್ನ ಮಾಡಿರುವಂಥದ್ದು. ರನ್ಯಾ ಚಿನ್ನದ ಅಸಲಿ ಕಹಾನಿ ಬಯಲು. 15 ದಿನಗಳಲ್ಲಿ 3 ಬಾರಿ ದುಬೈ ಪ್ರವಾಸ. ಮತ್ತಷ್ಟು ನಟಿಯರಿಗೆ ಸಂಕಷ್ಟ ಫಿಕ್ಸ. ರನ್ಯಾ ಗೋಲ್ಡ್ ಕೇಸ್ ಕೆದಕಿದಷ್ಟು ಹೊರಬರ್ತಿದೆ. 15 ದಿನಗಳಲ್ಲಿ 3 ಬಾರಿ ದುಬೈಗೆ ಹೋಗಿ ಬರ್ತಿದ್ರಂತೆ. ಇವರ ಜೊತೆಗೆ ಅಧಿಕಾರಿಗಳ ಮಕ್ಕಳು, ಉದ್ಯಮಿಗಳ ಮಕ್ಕಳು ಕೂಡ ಹೋಗ್ತಿದ್ರು. ಏರ್ಪೋರ್ಟ್ನಲ್ಲಿ ಚೆಕ್ಕಿಂಗ್ ವೇಳೆ ಪೊಲೀಸ್ ಅಧಿಕಾರಿ ಮಗಳು ಅಂತಿದ್ರು. ಈ ಹಿನ್ನೆಲೆ ರನ್ಯಾರಾವ್ ಮೇಲೆ ಡಿಆರ್ಐ ಅಧಿಕಾರಿಗಳು ಕಣ್ಣಿಟ್ಟಿದ್ರು. ಮೊನ್ನೆ ದುಬೈಯಿಂದ ವಾಪಸ್ ಆಗುವಾಗ ಅಧಿಕಾರಿಗಳ ಕೈಯಲ್ಲಿ ತಗ್ಲಾಕೊಂಡಿದ್ದಾರೆ. ಇನ್ನು ನಟಿ ರನ್ಯಾ ಅರೆಸ್ಟ್ ಬೆನ್ನಲ್ಲೇ ಸ್ಯಾಂಡಲ್ವುಡ್ನ ಮತ್ತಷ್ಟು ನಟಿಯರಿಗೆ ನಡುಕ ಶುರುವಾಗಿದೆ. ರನ್ಯಾ ಜೊತೆಗೆ ಮತ್ತಷ್ಟು ನಟಿಯರು ಭಾಗಿಯಾಗಿರುವ ಶಂಕೆ ಇದ್ದು ಅವರನ್ನ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ. ರೆವಿನ್ಯೂ ಇಂಟೆಲಿಜೆನ್ಸ್ ಏನು ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ಇವತ್ತು ರಿಪೋರ್ಟ್ಗಳು ಬರ್ತಾ ಇದೆ. ನಮ್ಮ ಡಿಜಿಪಿ ಅವರ ಮಗಳು ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಏನು ಬರ್ತಾ ಇದೆ. ಅದರ ಬಗ್ಗೆ ಡಿಆರ್ಐನವರು ಕಂಪ್ಲೀಟಾಗಿ ಇನ್ವೆಸ್ಟಿಗೇಷನ್ ಮಾಡೋವರೆಗೂ ಕೂಡ ನಮಗೆ ಯಾವುದೇ ಮಾಹಿತಿಯನ್ನು ಅವರು ಇಲ್ಲಿವರೆಗೂ ಶೇರ್ ಮಾಡಿಲ್ಲ. ನಮಗೆ ಒಂದಿಷ್ಟು ಸ್ಪೆಕ್ಯುಲೇಷನ್ನು ಮತ್ತು ನಮ್ಮ ಪೊಲೀಸ್ನವರು ತಗೊಂಡಂಥ ಇನ್ಫಾರ್ಮೇಷನ್ ಆಧಾರದ ಮೇಲೆ ಅಷ್ಟೇ ನಾವು ಗೊತ್ತಿರೋದು ಬಿಟ್ಟರೆ
DRIನವರು ನಮ್ಮವರ ಜೊತೆಯಲ್ಲಿ ಯಾವುದನ್ನು ಶೇರ್ ಮಾಡಿಲ್ಲ. ನಟಿ ರನ್ಯಾ ರಾವ್ ಚಿನ್ನಾಭರಣ ಸಾಗಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ DRI ಅಧಿಕಾರಿಗಳು ತನಿಖೆ ಮುಂದುವರಿಸಿದ್ದು ಹಲವು ಮಾಹಿತಿಗಳು ಕೂಡ ಹೊರಗಡೆ ಬರ್ತಾ ಇದ್ದಾವೆ. ನಟಿ ರನ್ಯಾ ರಾವ್ ಏನಿದ್ರು ದುಬೈಗೆ ಕಳೆದ 15 ದಿನಗಳಲ್ಲಿ 3 ಬಾರಿ ಹೋಗಿ ಬಂದಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ತನಿಖೆ ಮುಂದುವರಿಸಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತಷ್ಟು ಜನ ಸ್ಯಾಂಡಲ್ವುಡ್ನ ನಟಿಯರು, ರಿಯಲ್ ಎಸ್ಟೇಟ್ ಉದ್ಯಮಿಗಳು ಕೂಡ ದುಬೈಗೆ ಹೋಗಿ ಬಂದಿರೋದ್ರ ಬಗ್ಗೆ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ DRI ಅಧಿಕಾರಿಗಳು ತನಿಖೆ ಮುಂದುವರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ನೋಟಿಸ್ ನೀಡಿ ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ. ಯಾವುದೇ ರಕ್ತ ಸಂಬಂಧಿಗಳು ಇಲ್ಲ, ಯಾವುದೇ ವ್ಯವಹಾರ ಇಲ್ಲದೆ ಯಾಕೆ ಇಷ್ಟೊಂದು ಬಾರಿ ದುಬೈಗೆ ಹೋಗಿ ಬರ್ತಿದ್ದಾರೆ ಅನ್ನೋ ಪ್ರಶ್ನೆ ಎದುರಾಗಿದೆ. ಈ ಮಧ್ಯೆ ಕೆಲವರ ದುಬೈ ಪ್ರವಾಸದ ಬಗ್ಗೆ ಮಾಹಿತಿ ಲಭ್ಯವಾಗಿದ್ದು, ಕೆಲವೇ ದಿನಗಳಲ್ಲಿ ಆ ನಟ-ನಟಿ ಯಾರು, ಉದ್ಯಮಿಗಳಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆಗಳಿವೆ. ಸದ್ಯ ರನ್ಯಾರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದು ಮತ್ತೆ ಕಸ್ಟಡಿಗೆ ಕೇಳೋಕೆ ಸಿದ್ಧತೆ ನಡೆದಿದೆ. ಪ್ರಕರಣ ಇನ್ನೂ ಪ್ರಾಥಮಿಕ ತನಿಖಾ ಹಂತದಲ್ಲಿದ್ದು, ತನಿಖೆ ಮುಂದುವರೆದಂತೆ ಮತ್ತಷ್ಟು ಜನರಿಗೆ ತನಿಖೆಯ ಬಿಸಿ ತಟ್ಟಲಿದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.